ಹೇಳ್ತಾರೆ ಹರ ಮುನಿದರು ಗುರು ಕಾಯುವನು, ಗುರು ಮುನಿದರು ಇನ್ಯಾರು ಕಾಯುರೋ ಯಾ ಶಿವ ಅಂತ ಹೇಳ್ಬಿಟ್ಟು. ಸೊ ಗುರುವೇ ಎಲ್ಲ ದೇವರ ಮಾರ್ಗವನ್ನು ತೋರಿಸುವನು, ಬ್ರಹ್ಮಾಂಡದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿಸುವನು ಗುರು. ಸೊ ಆ ಗುರುವನ್ನು ಆರಾಧಿಸುವ ದಿವಸ ಈ ಗುರು ಪೂರ್ಣಿಮೆ ದಿನ ಗುರುವಿನ ಆರಾಧನೆಯೊಂದಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಒಂದು ಸಣ್ಣ ವಿಡಿಯೋನ ಲೈವ್ ನೋಡ್ಕೊಂಡು ಬರೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗುರು ಪೂರ್ಣಿಮೆಯ ದಿನ ಗದಗ ಜಿಲ್ಲೆಯಿಂದ SPYS ವತಿಯಿಂದ ಹಾಗೂ ಇತರೆ ಧಾರ್ಮಿಕ ಸಂಸ್ಥೆಗಳಿಂದ ಎಲ್ಲರೂ ಸೇರಿ ಗದಗ ಜಿಲ್ಲೆಯಿಂದ ವೆಂಕಟಾಪುರಕ್ಕೆ ಸುಮಾರು ಒಂದು 100 ಜನಕ್ಕಿಂತ ಹೆಚ್ಚು ಜನರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ವೆಂಕಟಾಪುರದಲ್ಲಿರುವ ಉದ್ಭವ ಮೂರ್ತಿಯಾದ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನಕ್ಕೆ ಎಲ್ಲರೂ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ವಿಶೇಷ ಏನು, ತಿರುಪತಿ ತಿಮ್ಮಪ್ಪ ತಿರುಪತಿಯನ್ನು ಬಿಟ್ಟು ಇಲ್ಲಿ ಗದಗಲ್ಲಿ ವೆಂಕಟಾಪುರದಲ್ಲಿ ಹೇಗೆ ನೆಲೆಸಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಆ ಕಥೆಯನ್ನು ಕೇಳೋಣ. ಅಕೋರೆ ನಮಸ್ತೆ, ತಮ್ಮ ಹೆಸರು? ಉಮಾ ಅವರಿಂದ ಅದ್ರ ಬಗ್ಗೆ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಹರಿ ಓಂ ಅಣ್ಣವರೇ, ಇಂದು ನಾವು ಪಾದಯಾತ್ರೆಯನ್ನು ವೆಂಕಟಾಪುರಕ್ಕೆ ಕೈಗೊಂಡಿದ್ದೇವೆ. ವೆಂಕಟಾಪುರದಲ್ಲಿ ಲಕ್ಷ್ಮೀ ದೇವಸ್ಥಾನ ಹಾಗೂ ತಿಮ್ಮಪ್ಪನ ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿಶೇಷ ಏನೆಂದರೆ ಎಲ್ಲರೂ ತಿರುಪತಿಗೆ ಹೋಗಿ ದರ್ಶನ ಪಡೆಯಲು ಆಗದೇ ಇರೋದ್ರಿಂದ ತಿಮ್ಮಪ್ಪನೇ ಇಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ನಾವು ಇಂದು ಎಲ್ಲರೂ ಕೂಡಿ ಅಲ್ಲೇ ಹೊಂಟಿದ್ದೇವೆ. ಹರಿ ಓಂ ಅಣ್ಣವರು. ಸುಮಾರು ಒಂದು 400 ಜನ ಹೊಂಟಿದ್ದೇವೆ. ಹರಿ ಓಂ ಅಣ್ಣವರು. ಗದಗ ಜಿಲ್ಲೆಯಿಂದ ಒಬ್ಬ ದಂಪತಿಗಳು ಪ್ರತಿ ವರ್ಷ ತಿಮ್ಮಪ್ಪನ ದರ್ಶನಕ್ಕೆ ತಿರುಪತಿಗೆ ಅಂತ ಹೋಗ್ತಾ ಇದ್ರು. ಬಟ್ ಕಾಲ ಕಳೆದ ಹಾಗೆ ವಯಸ್ಸಾದಂತೆ ಅವರಿಗೆ ತಿಮ್ಮಪ್ಪನಿಗೆ ಹೋಗಲು ಆಗಲಿಲ್ಲ. ಆವಾಗ ಅವರು ತಿಮ್ಮಪ್ಪನ ಪರಮ ಭಕ್ತರಾಗಿದ್ದರಿಂದ ದೇವರಲ್ಲಿ ಬೇಡ್ಕೊಳ್ತಾರಂತೆ. ಆಗ ತಿರುಪತಿ ತಿಮ್ಮಪ್ಪನವರು ಇಲ್ಲಿ ಗದಗಿನ ವೆಂಕಟಾಪುರದಲ್ಲಿ ಬಂದು ನೆಲೆಸಿದರು. ಸೊ ಅವರು ಪ್ರತಿ ವರ್ಷ ವೆಂಕಟಾಪುರಕ್ಕೆ ಹೋಗಿ ದರ್ಶನ ಪಡಿತಾರಂತ ಒಂದು ವಾಡಿಕೆ, ನಂಬಿಕೆ ಇದೆ. ಅದು ಸತ್ಯ ಘಟನೆ ಕೂಡ ಅಂತ ಹೇಳ್ತಾರೆ. ಸೊ ತಿರುಪತಿ ತಿಮ್ಮಪ್ಪ, ವೆಂಕಟಾಪುರ ತಿಮ್ಮಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು. ಶ್ರೀಧರನ ನೆನೆದರೆ ಸಿರಿ ನಮಗೆ